ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ತನಗೆ ಮಗಳಿದ್ದಾಳೆ ಅನ್ನೋ ಸತ್ಯ ಬಾಲಗೆ ಗೊತ್ತಾಗಿದ್ದ ತಡ ರಾಣಿ ಮನೆಗೆ ನುಗ್ಗಿದ್ದ ತನ್ನ ಮಗಳು ರಾಣಿಯನ್ನು ಸತ್ಯವನ್ನ ತಿಳ್ಕೊಂಡೇ ಬಿಡ್ತಾರ ಬಾಲ. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಜೈಲಲ್ಲಿ ನಿಜಕ್ಕೂ ಕಾವೇರಿ ತಾಯಿ ಆಗಿದ್ದಾಳೆ. ಕಾವೇರಿ ಮತ್ತೆ ತನಗೆ ಮಗು ಇದೆ ಅನ್ನೋ ವಿಷಯ ಬಾಲಗೆ ಗೊತ್ತಾಗತ್ತಾ. ಕಾವೇರಿಯನ್ನ ಕೇಳಿದಾಗ ಕಾವೇರಿ ಮೊದಲಲ್ಲಿ ಇಲ್ಲ ಅಂತಾರೆ, ನಂತರ ಕಣ್ಣೀರು ಹಾಕ್ತಾರೆ. ಆ ಒಂದು ಕಣ್ಣೀರೇ ಹೇಳ್ಬಿಡುತ್ತೆ ಬಾಲಗೆ ತಮ್ಮ ಮಗು ಇದೆ ಅಂತ ಹೇಳಿ. ತಮ್ಮ ಮಗುವನ್ನ 10 ವರ್ಷಗಳಿಂದ ಮುಚ್ಚಿಟ್ಟಿದ್ರಲ್ವಾ, ಹಾಗಿದ್ರೆ ಖಂಡಿತವಾಗ್ಲೂ ಸತ್ಯ ಮನೆಯಲ್ಲಿ ನನ್ನ ಮಗು ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಹೋಗಿ ನನ್ನ ಮಗುವನ್ನ ನಾನು ನೋಡ್ಲೇಬೇಕು ಅಂತ ಹೇಳಿ ಕುಟ್ಕೊಂಡು ಸತ್ಯ ಮನೆಗೆ ಬರ್ತಾರ. ಸತ್ಯ ಮನೆ ಡೋರ್ ನಾಕ್ ಮಾಡ್ತಿದ್ದಾರೆ, ಯಾರು ಕೂಡ ಡೋರ್ ಓಪನ್ ಮಾಡ್ತಿಲ್ಲ, ಮಳೆ ಬರ್ತದ. ತದನಂತರ ಇಲ್ಲಿ ಸತ್ಯ ಡೋರ್ ಓಪನ್ ಮಾಡಿದ್ದೆ ಬಾಲನ್ನ ನೋಡಿದೆ, ಏನಿದು ಇಲ್ಲಿಗೆ ಆಗಿ ಬಂದಿದ್ಯಾ, ಯಾವ ಗಲಾಟೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಆಗ ಇಲ್ಲಿ ಬಾಲ್ ಅವರು, ಏನ್ ಸತ್ಯ, ನನ್ನ ಹತ್ರನೇ ನನ್ನ ಮಗು ಇರೋ ವಿಷಯನ ಮುಚ್ಚಿಟ್ಟು ಬಿಟ್ಟಿಯಲ್ಲ, 10 ವರ್ಷಗಳಿಂದ ಹೇಗೆ ಮುಚ್ಚಿಟ್ಟೆ ನೀನು, ನನ್ನ ಮಗುವನ್ನ ನೋಡ್ಲೇಬೇಕು ನಾನು, ಮೊದಲು ನನ್ನ ಮಗು ಬಳಿಗೆ ಕರ್ಕೊಂಡು ಹೋಗು, ನನ್ನ ಮಗುವನ್ನ ತೋರಿಸು ಅಂತ ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿದ್ದೆ ಸತ್ಯ ಅವರು ಶಾಕ್ ಆಗ್ತಾರೆ. ಏನಪ್ಪಾ ಇದು, ಇವನು ಮಗಳ ವಿಷಯ ಮಾತಾಡ್ತಾನೆ, ರಾಣಿ ಏನಾದ್ರೂ ನೋಡ್ಬಿಟ್ರೆ ಸತ್ಯ ಗೊತ್ತಾಗ್ಬಹುದೇನೋ ಅನ್ಕೊಂಡಿದ್ದೆ. ಇದು ಕುಟುಂಬ ಇರೋ ಮನೆ, ಏನ್ ಅನ್ಕೊಂಡ್ಬಿಟ್ಟ, ನಿನ್ನ ಒಂದು ಪುಂಡ್ರ ಗ್ಯಾಂಗ್ ಇರೋ ರೀತಿ ಅಂತ ಅನ್ಕೊಂಡ್ಬಿಟ್ಯಾ, ಇಲ್ಲಿ ಬಂದು ಸಂಸಾರಸ್ಥರು ಮನೇಲಿ ಗಲಾಟೆ ಮಾಡ್ತಿದ್ಯಲ್ಲ, ನಡಿ ಇಲ್ಲಿಂದ ಅಂತ ಹೇಳಿ ಕುತ್ತಿಗೆ ಪಟ್ಟಿ ಹಿಡಿದು ಆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರ. ಇತ್ತ ಕಡೆ ರಾಣಿಗೆ ಹಳಸಲನ್ನ ಕೊಟ್ಟಿದ್ಲು ಅನ್ನೋ ವಿಷಯ ಚಂದಕ್ಕೆ ಗೊತ್ತಾಗುತ್ತೆ ಬಂದು ನೇರವಾಗಿ ಸರಳನ ಪ್ರಶ್ನೆ ಮಾಡ್ತಿದ್ದಾನೆ. ಏನಮ್ಮ ಇದು, ಹಳಸಲನ್ನ ಕೊಟ್ಟಿದ್ಯಲ್ಲ, ಹೀಗಮ್ಮ ಮನಸ್ಸು ಬಂತು ನಿನಗೆ, ಈ ಊಟನ ಯಾರಾದ್ರೂ ಕೊಡ್ತಾರಾ ಅಂತ ಕೇಳ್ತಿದ್ರೆ, ಇಲ್ಲಪ್ಪ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ತಟ್ಟೆ ನೋಡ್ತಾರೆ. ಅಯ್ಯೋ ಹಳಸ್ಕೊಂಡ್ಬಿಟ್ಟಿದೆ ಅಲ್ವಾ, ಗೊತ್ತೇ ಇರಲಿಲ್ಲ ಅಂತ ಸರಳ ಅವರು ನಾಟಕ ಮಾಡ್ತಿದ್ದಾರೆ. ಅಜ್ಜಿ ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ಚಂದು, ಆದ್ರೂ ಅಮ್ಮ ನೀನು ಗೊತ್ತಿಲ್ಲ ಅಂತ ನಾನು ನಂಬೋದಿಲ್ಲ, ನಿಜವಾಗ್ಲೂ ಕೂಡ ಇದನ್ನೆಲ್ಲ ಬೇಕು ಅಂತ ನೀನೇ ಮಾಡಿರೋದಲ್ವಾ, ಇದೇ ಜಾಗದಲ್ಲಿ ನನಗೂ ಲೋಹಿತಾಗೂ ಹುಷಾರಿಲ್ಲ ಅಂದ್ರೆ ಬಿಸಿಯನ್ನ ಮಾಡಿ ಕೊಡ್ತಿದ್ದೆ ಅಲ್ವಾ, ಅಂತದ್ರಲ್ಲಿ ರಾಣಿಗೆ ಈ ರೀತಿ ಊಟ ಕೊಟ್ಟಿದ್ಯಲ್ಲ, ಖಂಡಿತವಾಗ್ಲೂ ನಿನ್ನ ಈ ಬುದ್ಧಿಯನ್ನ ನಾನು ಅಪ್ಪಂಗೆ ಹೇಳ್ತೀನಿ, ಅಪ್ಪನೇ ಸರಿ ನಿಂಗೆ ಪಾಠ ಕಲಿಸೋದಕ್ಕೆ ಅಂತ ಹೇಳಿ ಹೇಳಿದಾಗ, ಇಲ್ವೋ ನಾನು ನಿಜ ಹೇಳ್ತಿದ್ದೀನಿ ಅಂತ ಹೇಳಿ ಸರಳ ಹೇಳ್ತಾರ. ಆಗ ಇಲ್ಲಿ ಅಜ್ಜಿ, ಅಯ್ಯೋ ಚಂದು ದಯವಿಟ್ಟು ನಿಮ್ಮ ಅಮ್ಮನ ಬಗ್ಗೆ ಏನು ಹೇಳ್ಬೇಡ, ಯಾಕೆ ಹೇಳ್ತೀಯ ಆ ರೀತಿ, ಫಸ್ಟು ಏನಾಗಿದೆ ಅಂತ ತಿಳ್ಕೊ, ನಿಜ ಊಟ ಕೊಟ್ಟಿದ್ದು ಸರಳ ಅಲ್ಲ, ನಾನು ನನಗೆ ತಂಗ್ಲಿ ಯಾವುದು ಬಿಸಿ ಯಾವುದು ಅಂತ ಗೊತ್ತಾಗ್ಲಿಲ್ಲ, ಹಾಗಾಗಿ ಇದನ್ನ ಕೊಟ್ಟು ಕಳಿಸ್ಬಿಟ್ಟೆ ಕಣೋ, ದಯವಿಟ್ಟು ನಿಮ್ಮ ಅಪ್ಪನ ಹತ್ರ ಹೋಗಿ ನಿಮ್ಮಮ್ಮ ಅನ್ನೋ ವಿಷಯವಾಗಿ ಏನೂ ಹೇಳ್ಬೇಡ, ನಿಮ್ಮ ಅಮ್ಮದೇನು ಕೂಡ ತಪ್ಪಿಲ್ಲ ಅಂತ ಹೇಳ್ತಾರ. ನಂತರ ನೋಡುವಮ್ಮ, ನೀನು ಗೊತ್ತಿಲ್ಲದೆ ಈ ರೀತಿ ಆಗ್ಬಿಟ್ಟಿದ, ಆದರೆ ಯಾವತ್ತೂ ಕೂಡ ಈ ರೀತಿ ಮಾಡೋದಕ್ಕೂ ಕೂಡ ಯೋಚನೆ ಮಾಡಬೇಡ, ಅಜ್ಜಿಯನ್ನ ಏನು ಭಯಕ್ಕೆ ಹೋಗ್ಬೇಡ, ಅಜ್ಜಿಗೂ ಕೂಡ ಗೊತ್ತಿಲ್ಲದೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಬಿಸಿ ಊಟವನ್ನ ಹಾಕಿಸ್ಕೊಂಡು ಅಲ್ಲಿಂದ ರಾಣಿಗೆ ಹೋಗಿ ತಿನ್ನಿಸ್ತೀನಿ ಅಂತ ತಗೊಂಡು ಹೋಗ್ತಾನೆ ಚಂದು. ಇತ್ತ ಕಡೆ ಬಾಲ ಅವರು, ಹೇಳು ಸತ್ಯ, ಯಾಕೆ ರೀತಿ ಮಾಡಿಬಿಟ್ಟೆ, ನನ್ನ ಮಗಳ ವಿಷಯವನ್ನ ಯಾಕೆ ಮುಚ್ಚಿಟ್ಬಿಟ್ರಿ ನೀನು ನಿನ್ನ ತಂಗಿ ಅಂತ ಕಾಲಿಟ್ಕೊಂಡು ಕೇಳ್ಕೊತಿದ್ದಾರೆ. ದಯವಿಟ್ಟು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳು, ನಾನು ನನ್ನ ಮಗಳನ್ನ ನೋಡಬೇಕು, 10 ವರ್ಷಗಳಿಂದ ನನ್ನ ಮಗಳನ್ನೇ ನಮ್ಮ ಮುಂದೆನೆ ಬಚ್ಚಿಟ್ಬಿಟ್ರಲ್ಲ, ನೀವು ಮಾಡಿದ್ದು ಎಷ್ಟು ಸರಿ ಅಂದಾಗ ಯಾರು ಹೇಳಿದ್ದು ನಿನಗೆ ಮಗಳಿದ್ದಾಳೆ ಅಂತ, ಏನೂ ಇಲ್ಲ, ಸುಮ್ಮನೆ ಏನೇನೋ ಅನ್ಕೊಂಡು ಮಾತಾಡ್ತಿದ್ಯಾ ನೀನು, ನೀನು ಹುಚ್ಚಿಡ್ತಿದ್ದ ನಿನಗೆ ಅಂತ ಹೇಳಿದಾಗ, ಹೌದು ನನ್ಗೆ ಹುಚ್ಚಿಡ್ತಿದ್ದ, ನನ್ನ ಮಗಳು ಇದ್ದಾಳೆ ಅಂತ, ನನ್ನ ಮಗು ಇದೆ ಅಂತ ನನಗೆ ಗೊತ್ತಾಗಿದೆ. ಜೈಲಿಗೆ ಹೋಗಿದ್ದಾಗ ಕಾವೇರಿನೇ ಕೇಳಿದೆ, ಕಾವೇರಿ ಕಣ್ಗಳಲ್ಲೇ ಹೇಳ್ತಾ ಇತ್ತು ನನ್ನ ಮಗು ಇದೆ ಅನ್ನೋದು, ಆದರೆ ನನ್ನಿಂದ ಇಷ್ಟು ವರ್ಷಗಳ ಕಾಲ ಯಾಕೆ ಮುಚ್ಚಿಟ್ರಿ ಅನ್ನೋ ಪ್ರಶ್ನೆಗೆ ಅವಳ ಹತ್ರ ಉತ್ತರ ಇಲ್ಲ. ಕಣ್ಣೀರು ಅಷ್ಟೇ ಹಾಕಿದ್ದು ಅವಳು, ಆ ಕಣ್ಣೀರೇ ಹೇಳ್ಬಿಡ್ತು ನನ್ನ ಮಗು ಇದೆ ಅಂತ, ದಯವಿಟ್ಟು ನನ್ನ ಮಗುವನ್ನ ತೋರಿಸ್ಬಿಡು ಅಂತ ಬಾಲ ಅವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇಲ್ಲಿ ಸತ್ಯವ್ರ ಹತ್ರ. ಆದ್ರೆ ಸತ್ಯವ್ರು ಅನ್ಕೋತಾರೆ, ಏನಪ್ಪಾ ಇದು, ಕಾವೇರಿ ಎಲ್ಲಾ ವಿಷಯ ಹೇಳ್ಬಿಡ್ಲಾ, ಕಾವೇರಿ ನನ್ನ ಹತ್ರನೇ ಹೇಳಿದ್ಲಲ್ವಾ ಬಾಲಗೆ ಸತ್ಯ ಗೊತ್ತಿಲ್ಲ ಅಂತ, ಆದ್ರೆ ಈಗ ಇವನ್ಗೆ ಸತ್ಯ ಗೊತ್ತಾಗಿದೆ, ಅವಳು ನನ್ನ ಹತ್ರ ಹೇಳಿದಾಳೆ, ಯಾವುದೇ ಕಾರಣಕ್ಕೂ ಬಾಲನ್ಗೆ ನನ್ನ ಮಗಳು ವೀರೋ ವಿಷಯ ಗೊತ್ತಾಗಬಾರ್ದು, ಒಂದ್ಸತೆ ನನ್ನ ಮಗಳು ಹೋಗ್ಬಾರ್ದು ಅಂತ ಹೇಳಿ ನೆನಪು ಮಾಡ್ಕೋತಾರೆ. ಇಲ್ಲ ಹೇಗಾದ್ರೂ ಮಾಡಿ ಇವನನ್ನ ಡೈವರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ನೋಡಪ್ಪ, ನಿನ್ನ ಮಗು ಇದೆ ಅಂತ ಹೇಳ್ತಿದ್ಯಲ್ವಾ, ಈಗ ನಿನ್ನ ಮಗು ಇಲ್ಲ, ನಾನೆಲ್ಲಿಂದ ನಿನ್ನ ಮಗನ ತೋರಿಸ್ಲಿ ಅಂತ ಹೇಳಿದಾಗ ನನಗೆ ಗೊತ್ತು ನೀನು ಸುಳ್ಳು ಹೇಳ್ತಿದ್ಯಾ, ನಿನ್ನ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ, ನೀನು ನಿನ್ನ ತಂಗಿ ಕಾವೇರಿ ಇಬ್ರು ಕೂಡ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ರ, ನನ್ನ ಮಗುನ ತೋರಿಸ್ಬಿಡು, ಅಟ್ಲೀಸ್ಟ್ ನನ್ನ ಗಂಡು ಮಗುನ ಹೆಣ್ಮಗುನ ಅಂತನಾದ್ರೂ ಹೇಳು ಅಂತ ಹೇಳಿ ಬಾಲವರು ರಿಕ್ವೆಸ್ಟ್ ಮಾಡ್ಕೋತಾರೆ. ಇದ್ರೆ ತಾನೇ ಹೇಳುವುದು, ನಿನ್ನ ಮಗುನೇ ಇಲ್ಲ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು, ನನ್ನ ಮಗು ಇಲ್ವಾ ಅಂದಾಗ, ಇಲ್ಲ ನೀನು ಯಾವಾಗ ಕಾವೇರಿನ ನಂಬದೆ ಅವಳಿಗೆ ಮೋಸ ಮಾಡಿದ್ಯೋ ಅದೇ ಕ್ಷಣ ದೇವ್ರು ಕೂಡ ನಿಮ್ಮ ಪ್ರೀತಿಯಾಗಿರ್ತಕ್ಕಂಥ ಆ ಒಂದು ಮಗುವನ್ನ ಕೂಡ ಕಿತ್ಕೊಂಡ್ಬಿಟ್ಟ, ನಿಮ್ಮ ಮಗು ಆಗ್ಲೇ ಸತ್ತು ಹೋಯ್ತು ಅನ್ನೋ ರೀತಿಯಲ್ಲಿ ಸತ್ಯ ಅವರು ಹೇಳ್ಬಿಡ್ತಾರೆ. ನಿಜಕ್ಕೂ ಕೂಡ ಬಾಲಗೆ ಆಘಾತವಾಗತ್ತೆ, ಇಲ್ಲ ಆ ರೀತಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಾಲವರು ಹೇಳ್ತಾರೆ. ಇಲ್ಲ ಕಾವೇರಿ ಕಣ್ಗಳು ನಿಜ ಹೇಳ್ತಿತ್ತು ಅಂದಾಗ, ಕಾವೇರಿನ ಈ ವಿಷಯದಲ್ಲಿ ನಂಬ್ತೀಯ ನೀನು, ಅದು ಹೀಗೆ ನಂಬ್ತೀಯ ನೀನು ಅವಳು ಮಾತನ್ನ,
ಅಂತ ಹೇಳಿ ಸತ್ಯ ಅವ್ರು ಕೇಳಿದಾಗ, ಇಲ್ಲ ನಾನು ನಂಬ್ತೀನಿ, ನನ್ನ ಹೆಂಡತಿ ಮಾತನ್ನ ಅಂತ ಬಾಲ ಹೇಳ್ತಾರೆ. ಹೌದಾ, ಈ ವಿಷಯನ ಮಾತ್ರ ನಂಬ್ತೀನಿ ಅಂತ ಹೇಳ್ತಿದ್ಯಲ್ಲ, ಅವಳು ನಾನು ಸಾಯಿಸಿಲ್ಲ ಅಂತ ಹೇಳಿ ಹೇಳ್ತಿದ್ದಾಳಲ್ವಾ, ಅದನ್ನ ಯಾಕೆ ನೀನು ನಂಬ್ತಿಲ್ಲ ಅಂದಾಗ, ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ ಅದನ್ನ ಅಂತ ಹೇಳಿ ಹೇಳ್ತಿದ್ದಾರೆ ಬಾಲ. ಆಗ ಸತ್ಯವನ್ನ ಕಂಡ್ರು, ಪ್ರತ್ಯಕ್ಷವಾಗಿ ಕಂಡ್ರು ಸತ್ಯವನ್ನ ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಕಾವೇರಿ ಮಾತನ್ನ ನಂಬದೆ ಇಷ್ಟು ವರ್ಷಗಳ ಕಾಲ ಅವಳ ಮೇಲೆ ಅನುಮಾನ ಪಟ್ಟು ಈ ರೀತಿ ಮಾಡಿಬಿಟ್ಟಿಯಲ್ಲ ನೀನು ಅಂತ ಹೇಳಿ ಸತ್ಯ ಅವರು ಹೇಳ್ತಾರೆ, ನನ್ಗದೆಲ್ಲ ಬೇಕಾಗಿಲ್ಲ, ಈಗ ನನಗೆ ನನ್ನ ಮಗು ವಿಷಯ ಗೊತ್ತಾಗಬೇಕು, ಹೇಳು ನನ್ನ ಮಗು ಎಲ್ಲಿದ, ದಯವಿಟ್ಟು ಒಮ್ಮೆ ನನ್ನ ಮಗುನ ತೋರಿಸ್ಬಿಡು, ದೂರದಲ್ಲಿ ನಿಂತು ನೋಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಬಾಲ ಅವರು ಕಾಲಿಡ್ದು ಮತ್ತೆ ಕೈ ಮುಗ್ದು ಕೇಳ್ಕೊತಾರೆ. ಆದ್ರೆ ಇಲ್ಲಿ ಸತ್ಯ ಅವರು, ನೋಡು ನಾನು ನಿನಗೆ ಸತ್ಯ ಹೇಳಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ನೀನು ಇಷ್ಟು ಕೇಳ್ಕೊಂಡ್ಮೇಲೆ ನಾನು ಹೇಳದೆ ಇರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿನ್ನ ಮಗು ನಿಜವಾಗ್ಲೂ ಕೂಡ ಇಲ್ಲ ಅಂತ ಹೇಳಿ ನಂಬಿಸೋದಕ್ಕೆ ಮುಂದಾಗ್ಬಿಡ್ತಾರೆ. ಆದ್ರೆ ಅಷ್ಟಾಗಿ ನಂಬಿಕೆ ಬರ್ತಿಲ್ಲ ಬಾಲಾಗೆ, ಈಗಲೂ ಕೂಡ ನನ್ನ ಮಗು ಬದುಕಿರ್ಬಹುದೇನೋ ಅಂತಾನೆ ಅನ್ನಿಸ್ತದೆ. ಇತ್ತ ಕಡೆ ಅಜ್ಜಿ ಬಂದಿದ್ದ ರಾಣಿ ಹತ್ರ, ರಾಣಿ ಇಲ್ಯಾಕೆ ಮಲ್ಕೊಂಡಿದ್ಯಾ, ಒಳಗಡೆ ಬಾರಮ್ಮ ಅಂದಾಗ, ಇಲ್ಲ ಅಜ್ಜಿ ಬೆಳಿಗ್ಗೆ ಬೇಗ ಹೋಗ್ಬೇಕಲ್ವಾ, ನನಗೆ ಇಲ್ಲೇ ಕಂಫರ್ಟ್ ಆಗುತ್ತೆ, ಮಲ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿದಾಗ, ಮರ್ತಿಲ್ಲ ಅಲ್ವಾ ನೀನು ಅಂತ ಅಜ್ಜಿ ಕೇಳ್ತಾರೆ. ಇಲ್ಲ ಅಜ್ಜಿ, ಹೇಗೆ ಬರೆಯೋಕ್ಕಾಗತ್ತೆ, ದುಡಿಬೇಕು, ದುಡ್ಡು ಸಂಪಾದನೆ ಮಾಡಿ ನನ್ನ ಅಪ್ಪನ ಹತ್ರ ಹೋಗ್ಬೇಕು, ಅದಕ್ಕೋಸ್ಕರ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ರಾಣಿ ಹೇಳಿದಾಗ, ಈ ಕಡೆ ಮಾಮಂಗೆ ಸತ್ಯ ಹೇಳ್ಬಿಡೋಣ ಅಜ್ಜಿ, ಆಮೇಲೆ ಮಾಮ ತುಂಬಾ ಬೆಚ್ಚನ್ ಮಾಡ್ಕೋತಾರೆ ಅಂತಕ, ಏನ್ ಮಾತಾಡ್ತಿದ್ಯಾ ರಾಣಿ, ಆ ರೀತಿ ಅವನಿಗೆ ಸತ್ಯ ಹೇಳಿದ್ರೆ ನಿಮ್ಮ ಅಪ್ಪನ ಹತ್ರ ಅವನು ಹೋಗೋದಕ್ಕೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ, ನೀನ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ, ಅವ್ನಿಗೆ ನಿಮ್ಮ ಅಪ್ಪನ ಜೊತೆ ನೀನು ಹೋಗೋದನ್ನ ಕಳ್ಸೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅಲ್ವಾ ನೀವು ಎಷ್ಟು ಕೇಳಿದ್ರು ಕೂಡ ನಿಮ್ಮ ಅಪ್ಪನ ಸುಳಿವನ್ನೇ ಕೊಡ್ತಾ ಇಲ್ಲ ಅವನು ಗೊತ್ತು ನಿಮ್ಮಪ್ಪ ಎಲ್ಲಿದ್ದಾನೆ ಯಾರು ಅಂತ, ಬಟ್ ಆದ್ರೂ ಕೂಡ ಅವ್ನಿಗೆ ಹೇಳ್ತಿಲ್ಲ, ಅಲ್ಲೇ ತಿಳ್ಕೊ, ನಿನ್ನನ್ನ ನಿಮ್ಮ ಅಪ್ಪನ ಜೊತೆ ಕಳ್ಸೋದಕ್ಕೆ ಅವ್ರು ಇಷ್ಟಪಡುವುದಿಲ್ಲ, ಮೊದಲು ನೀನು ನಾಳೆ ಕೆಲ್ಸಕ್ಕೆ ಹೋಗೋದನ್ನ ನೋಡು ಅಂತಾರೆ. ಸರಿ ಆಯ್ತು ಅಂತ ಹೇಳಿ ರಾಣಿ ಮಲ್ಕೋತಾರೆ. ಈ ಕಡೆ ಸರಳ ಅವರು, ಅಮ್ಮ ಬೇಡ ಅಮ್ಮ, ಇದೇನು ಕೂಡ ಮಾಡಬೇಡ ಅಮ್ಮ, ಆಮೇಲೆ ಅವ್ರಿಗೆ ಗೊತ್ತಾದ್ರೆ ಖಂಡಿತ ನಮ್ಮನ್ನ ಜೀವಂತವಾಗಿ ಉಳಿಸೋದಿಲ್ಲ, ಅವ್ರು ತಂಗಿ ಮಗಳನ್ನ ಎಷ್ಟು ಪ್ರೀತಿಸ್ತಾರೆ, ಹಚ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಿನಗೆ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂದಾಗ, ಏನು ಬಿಟ್ಬಿಡೋದು, ಏನಾಗತ್ತೆ, ಏನೂ ಆಗಲ್ಲ, ಒಂದು 2 ದಿನ ಕಣ್ಣೀರು ಹಾಕೊಂಡು ಸುಮ್ಮನೆ ಆಗ್ತಾನೆ ಇರು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಇಲ್ಲ ಅಮ್ಮ, ನೀನು ಅನ್ಕೊಂಡಾಗಲ್ಲ, ಖಂಡಿತ ಇದು ಸೀರಿಯಸ್ ಆಗುತ್ತಮ್ಮ, ಪ್ಲೀಸ್ ಅಮ್ಮ ಬಿಟ್ಬಿಡು ಅಂದಾಗ, ಹೆದರ್ಕೋಬೇಡ್ವೆ, ನೀನು ಯಾಕೆ ಹೆದರ್ಕೋತೀಯಾ, ಈಗ ರಾಣಿ ಸ್ಕೂಲ್ಗೆ ಹೋಗ್ತಾಳೆ, ಆಮೇಲೆ ಬಂದಿಲ್ಲ, ಏನಾದ್ಲು ಅಂತ ಗೊತ್ತಿಲ್ಲ, ಅವ್ರ ಅಪ್ಪನ ಹುಡ್ಕೊಂಡು ಹೋಗಿರ್ಬೋದೇನೋ, ಯಾವಾಗಲೂ ಅಪ್ಪ ಅಂತ ಕನ್ವರ್ಸ್ತಿದ್ಲಲ್ವಾ ಅಂತ ಹೇಳ್ಬಿಡು, ಇವನ್ಗೆ ಹೇಗೋ ಅವ್ರ ಅಪ್ಪನ ಕಡ್ರೆ ಆಗೋದಿಲ್ಲ, ಹಾಗಾಗಿ ಅವ್ರ ಅಪ್ಪನ ಬಳಿಗೆ ಹೋಗಿದ್ದಾಳೆ ಅಂತ ಹೇಳಿದಾಗ ಹುಡ್ಕೋಕ್ಕೂ ಕೂಡ ಹೋಗೋದಿಲ್ಲ, ಆಮೇಲೆ ನಾರ್ಮಲ್ ಆಗಿ ನಿಮ್ಮ ಲೈಫು ನಿಮ್ಮ ರೀತಿ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಕಾವೇರಿ ಬಂದು ಕೇಳಿದ್ರೆ ಏನ್ ಮಾಡೋದು ಅಂದಾಗ, ಅವಳು ಜೈಲಲ್ಲಿದ್ದಾಳೆ, ಏನ್ ಬಂದು ಕೇಳ್ತಾಳೆ, ಸರಿ ಆಯ್ತು, ಅವಳು ಜೈಲಿಂದ ಇಲ್ಲಿಗೆ ಬಂದ್ರು ಕೂಡ ಏನ್ ಇಲ್ಲಿ ಉಳ್ಕೋತಾಳೆ ಅಂತ ಅನ್ಕೊಂಡಿದ್ದೆ, ಖಂಡಿತ ಉಳ್ಕೊಳ್ಳೋದಿಲ್ಲ, ಯಾಕೆ ಹೇಳು, ತನ್ನ ಮಗಳ ಜವಾಬ್ದಾರಿಯನ್ನ ಅಣ್ಣಂಗೆ ವಹಿಸಿದ್ದೆ, ಆದ್ರೆ ಅಣ್ಣ ಜವಾಬ್ದಾರಿಯನ್ನ ಹೊತ್ಕೊಳ್ದೆ ನನ್ನ ಮಗಳನ್ನೇ ದೂರ ಮಾಡ್ಬಿಟ್ಟ ಅಂತ ಹೇಳಿ ಅವಳು ಅಣ್ಣನ ಮೇಲೆ ಸೆಟ್ ಮಾಡ್ಕೊಂಡು ಒಂದು ಕ್ಷಣ ಕೂಡ ಈ ಮನೇಲಿ ಇರದೆ ಹೊಟ್ಟೋಗ್ಬಿಡ್ತಾಳೆ ಅಂತ ಹೇಳಿ ಹೇಳ್ತಾರೆ. ನಿಜವಾಗ್ಲೂ ನಾಮ ನೀನು ಹೇಳ್ದಾಗೆ ಆಗತ್ತಾ ಅಂತ ಸರಳ ಅವ್ರು ಕೇಳಿದಕ್ಕೆ, ಖಂಡಿತ ಅದೇ ರೀತಿ ಆಗತ್ತೆ ಕಣೆ, ನಿನ್ಗೆ ಎಲ್ಲಿ ಬುದ್ಧಿ ಇದೆ, ನನ್ನ ಬುದ್ಧಿ ಕಲ್ತಿದ್ರೆ ಈ ಮನೇಲಿ ಇರ್ತಿದ್ಯಾ ನೀನು, ಸುಮ್ಮನಿರು, ಹೆದರ್ಕೋಬೇಡ ಅಂತ ಹೇಳಿ ನಾಳೆ ಬೆಳಿಗ್ಗೆ ರಾಣಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದ್ಬಿಡು ಅಂತ ತಿಳಿಸ್ತಾರೆ. ಇತ್ತ ಕಡೆ ರಾಣಿ ಬೆಳಗ್ಗೆ ಆಗ್ತಿದ್ದಾಗೆ ಅತ್ತೆ ಜೊತೆ ಒಂದು ಗಂಡ ಹೆಂಡತಿ ಮನೆಗೆ ಹೋಗಿದ್ದಾರೆ, ಯಾರು ರೋಡಲ್ಲಿ ಸಿಕ್ಕಿದ್ರು, ದತ್ತು ತಗೋತೀನಿ ಅಂದ್ರು, ಅವ್ರ ಮನೆಗೆ ಹೋಗಿದ್ದಾರೆ. ಈ ಕಡೆ ರಾಣಿ ಹೋಗ್ತಿದ್ದಾಗೆ ಏನ್ ಕೆಲಸ ಮಾಡ್ಬೇಕು ಹೇಳಿ ಅಂದಾಗ, ಏನ್ ಕೆಲ್ಸನ, ಏನಿಲ್ಲ, ಆರಾಮಾಗಿ ನೀನು ಟಿವಿ ನೋಡ್ತಾ ಕಾಲ ಕಳಿ ಅಷ್ಟೇ ಅಂದಾಗ, ಇದಕ್ಕೂ ದುಡ್ಡು ಕೊಡ್ತೀರಾ ಅಂತ ಅನ್ಕೋತಾಳೆ. ನಂತರ ಇಲ್ಲಿ ರಾಣಿಗೆ ಕೆಲಸ ಅದು ಇದು ಅಂತಾಳಲ್ಲ ಅಂತ ಹೇಳಿ ಅಲ್ಲಿ ಇಡೀ ಕೇಳೋದಕ್ಕೆ ಅವಳಿಗೆ ಗೊತ್ತಿಲ್ಲ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ, ಜಸ್ಟ್ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೀವಿ ಅನ್ಕೊಂಡಿದ್ದಾಳೆ ಅವಳು ಅಂತ ಹೇಳಿ ಸರಳ ಅವರು ಹೇಳಿದ್ದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.